ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಇವತ್ತು ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ ಕುಂದ್ರಾರ್ ಅವರು ಹಾಕಿದಂತಹ ಒಂದು ಸ್ಟೇಟಸ್ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತು. ಇದೇನಪ್ಪ ಇದು ಈ ರೀತಿ ಹಾಕಿದ್ದಾರೆ ರಾಜ್ ಕುಂದ್ರಾ ಅವರು. ಒಂದಷ್ಟು ಕೇಸಸ್ ಎಲ್ಲ ಆದಮೇಲೆ, ಚಾರ್ಜ್ ಶೀಟ್ ಎಲ್ಲ ಆದಮೇಲೆ ಹೊರಗಡೆ ಬರೋದಕ್ಕೆ ಮುಜುಗರ ಪಡ್ತಿದ್ರು. ಫ್ಯಾಮಿಲಿ ಜೊತೆ ಮೊನ್ನೆ ಅಷ್ಟೇ ಗಣೇಶ ಹಬ್ಬದ ಅದನ್ನು ಕುಣಿದು ಕುಪ್ಪಳಿಸಿದ್ರು. ಈಗ ನೋಡಿದ್ರೆ ದಿಢೀರ್ ಅಂತ ವಿ ಹ್ಯಾವ್ ಸಪರೇಟೆಡ್ ಅನ್ನುವಂತಹ ಒಂದು ಸ್ಟೇಟಸನ್ನು ಹಾಕಿದ್ದಾರಲ್ಲ ಅಂತ ಎಲ್ಲರೂ ಕೂಡ ಶಾಕ್ ಆದರು. ಶಿಲ್ಪಾ ಶೆಟ್ಟಿ ಅವರೇನಾದರೂ ರಾಜ್ ಕುಂದ್ರಾ ಅವರಿಂದ ದೂರ ಆಗ್ತಿದ್ದಾರಾ? ಅವರಿಬ್ಬರು ಏನಾದರೂ ಪರಸ್ಪರ ವಿಚ್ಛೇದನ ಪಡೆದುಕೊಳ್ತಿದ್ದಾರಾ? ಸೊ ಈ ರೀತಿಯ ಒಂದಷ್ಟು ಟಾಕ್ಸ್ ಬಾಲಿವುಡ್ ಅಂಗಳದಲ್ಲೂ ಕೇಳಿಬಂತು. ಅದರಲ್ಲೂ ಶಿಲ್ಪಾ ಶೆಟ್ಟಿ ಅಂತ ಹೇಳಿದ್ರೆ ನಮ್ಮ ಕರಾವಳಿಯ ಬೆಡಗಿ, ಕನ್ನಡದಲ್ಲೂ ಕೂಡ ಸಿನಿಮಾದಲ್ಲಿ ನಟಿಸಿದ್ದಾರೆ. ಆ್ಯಂಡ್ ರೀಸೆಂಟಾಗಿ ನಮ್ಮ KD ಅಡ್ಡದಲ್ಲೂ ಕೂಡ ನಮ್ಮ ಶಿಲ್ಪಾ ಅವರು ಕಾಣಿಸ್ಕೊಂಡಿದ್ದು. ಎಲ್ಲ ಕಡೆ ಹೋದಾಗ ತುಂಬ ಆ್ಯಕ್ಟಿವ್ ಆಗಿ ಲವಲವಿಕೆಯಿಂದ ತಾವಾಯಿತು, ನಮ್ಮ ಫಿಟ್ನೆಸ್ ಆಯಿತು ಅನ್ನುವಂತಹ ರೀತಿಯಲ್ಲಿ ಗಮನ ಹರಿಸ್ತಿದ್ದಂತಹ ಶಿಲ್ಪಾ ಶೆಟ್ಟಿ ಅವರ ಬಾಳಲ್ಲಿ ಯಾಕೆ ಈ ರೀತಿ ಆಯಿತು? ರಾಜ್ ಕುಂದ್ರಾರ್ ಅವರ ವಿಚಾರದಲ್ಲಿ ಯಾಕೆ ಶಿಲ್ಪಾ ಶೆಟ್ಟಿಯವರು ಈ ನಿರ್ಧಾರ ತಗೊಂಡ್ರು? ಒಂದಷ್ಟು ವಿಚಾರಗಳು ಹರ್ಟ್ ಮಾಡಿದ್ರೂ ಕೂಡ ಶಿಲ್ಪಾ ಶೆಟ್ಟಿಯವರನ್ನು, ಅಂದರೆ ರಾಜ್ ಕುಂದ್ರಾರ್ ಅವರು ಏನು ಜೈಲಿಗೆ ಹೋಗಿದ್ರು ಆ ಒಂದು ಸಂದರ್ಭದಲ್ಲಿ ಹರ್ಟ್ ಆದ್ರೂ ಕೂಡ ಫ್ಯಾಮಿಲಿಯನ್ನು ತಾವು ಕಾಪಾಡಿಕೊಂಡ್ರು. ಮಕ್ಕಳ ವಿಚಾರದಲ್ಲಿ, ಅಪ್ಪನ ವಿಷಯದಲ್ಲಿ ಹರ್ಟ್ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಪಬ್ಲಿಕ್ಸ್ಗೆ ಒಂದು ಮನವಿಯನ್ನು ಮಾಡಿಕೊಂಡ್ರು. ಸೊ ಸಂಸಾರ ಅಂತ ಹೇಳಿದ್ರೆ, ಕುಟುಂಬ ಅಂತ ಹೇಳಿದ್ರೆ ಇಷ್ಟೊಂದು ರೆಸ್ಪೆಕ್ಟ್ ಇರುವಂತಹ ಶಿಲ್ಪಾ ಶೆಟ್ಟಿಯವರು ಈ ನಿರ್ಧಾರಕ್ಕೆ ಬಂದಿದ್ದಾರಾ? ರಾಜ್ ಕುಂದ್ರಾ ಅವರಿಂದ ನಿಜವಾಗ್ಲೂ ದೂರ ಹಾಕ್ತಿದ್ದಾರಾ? ಏನಕ್ಕೆ ಈ ರೀತಿಯ ಒಂದು ಸ್ಟೇಟಸ್ ಅಪ್ಲೋಡ್ ಮಾಡಿದ್ದಾರೆ, ಸ್ಟೇಟಸ್ ಅಪ್ಡೇಟ್ ಮಾಡಿದ್ದಾರೆ ರಾಜ್ ಕುಂದ್ರಾ ಅವರು ಅನ್ನುವಂತಹ ಮಾತು ಎಲ್ಲ ಕಡೆ ಹರಿದಾಡ್ತಿತ್ತು. ಆ್ಯಂಡ್ ಫೈನಲ್ ಆಗಿ ಅದಕ್ಕೊಂದು ಉತ್ತರ ಸಿಕ್ಕಿದೆ. ಇವರಿಬ್ಬರು ಪರಸ್ಪರ ವಿಚ್ಛೇದನ ತಗೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರಾಜ್ ಕುಂದ್ರಾ ಅವರಿಗೆ ಶಿಲ್ಪಾ ಶೆಟ್ಟಿಯವರು ಎರಡನೇ ಪತ್ನಿ ಆದರೂ ಸಹ ಸಮಾಜದ ದೃಷ್ಟಿಯಲ್ಲಿ ಆ್ಯಂಡ್ ಸೊಸೈಟಿಯಲ್ಲಿ ಅವರಿಬ್ಬರು ಒಂದು ಬಾಂಡಿಂಗ್ ಅನ್ನೋದಿದೆಯಲ್ಲ, ಅಲ್ಲಿ ಎಲ್ಲೂ ಕೂಡ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಅನ್ನುವಂತಹ ಮನಸ್ಥಿತಿಯೆಲ್ಲ ಇರೋದು. ಆ್ಯಂಡ್ ಮಗಳ ವಿಚಾರದಲ್ಲಿ ಇಬ್ಬರೂ ಕೂಡ ತುಂಬ ಕೂತು ಯೋಚನೆ ಮಾಡಿ ಒಂದು ನಿರ್ಣಯವನ್ನು ತಗೊಳ್ತಾರೆ. ಯಾಕಂದರೆ ಪ್ರೈವೇಟ್ ಲೈಫ್ ಅಂದರೆ ಪ್ರೈವೇಟ್, ಪಬ್ಲಿಕ್ ಅಂತ ಹೇಳಿದ್ರೆ ಪಬ್ಲಿಕ್, ಆ ರೀತಿ ಅವರು ಒಂದು ಮನಸ್ಥಿತಿ ಇರುವಂಥದ್ದು. ಸೊ ಈ ರೀತಿಯಲ್ಲಿ ಇರಬೇಕಾದ್ರೆ ಒಂದಷ್ಟು ಇನ್ಸಿಡೆಂಟ್ಗಳು ನಡೆದಾಗಿಂದ ರಾಜ್ ಕುಂದ್ರಾ ಅವರು ಎಲ್ಲೂ ಕೂಡ ಪಬ್ಲಿಕ್ಕಲ್ಲಿ ತಮ್ಮ ಮುಖವನ್ನು ತೋರಿಸ್ತಾ ಇರಲಿಲ್ಲ. ಆ್ಯಂಡ್ ಎಲ್ಲೇ ಹೋಗಬೇಕಾದ್ರೂ ತಮ್ಮ ಮುಖಕ್ಕೆ ಒಂದು ಮಾಸ್ಕನ್ನು ಧರಿಸಿನೇ ಹೋಗ್ತಾ ಇದ್ರು. ಬಾಲಿವುಡ್ನ ಮಾಸ್ಕ್ ಮ್ಯಾನ್ ಅಂತಲೇ ತುಂಬ ಫೇಮಸ್ ಆಗಿ ಹೋಗ್ಬಿಟ್ಟಿದ್ರು ಅವರು. ಯಾಕಂದರೆ ಅವ್ರು ಧರಿಸ್ತಿದ್ದಂತಹ ಮಾಸ್ಕ್ಗಳು ಕೂಡ ಅಷ್ಟೇ ಒಂದು ರೀತಿ ವಿಭಿನ್ನವಾಗಿರ್ತಾ ಇತ್ತು. ಹೇಳಿ ಮಾಡಿಸಿ ಅವರು ಹಾಕೊಳ್ತಿದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಅದು ತಯಾರಾಗಿರ್ತಿತ್ತು. ಹತ್ತತ್ರ ಒಂದು 2 ವರ್ಷದಿಂದ ಈ ರೀತಿ ಅವರು ಮುಖವನ್ನು ಮುಚ್ಕೊಂಡು ಎಲ್ಲೂ ಕೂಡ ಮುಖವನ್ನು ತೋರಿಸ್ದೆ ಓಡಾಡ್ತಾ ಇದ್ರು. ಆ್ಯಂಡ್ ಏರ್ಪೋರ್ಟಲ್ಲಾಗಿರ್ಬೋದು, ಫ್ಯಾಮಿಲಿ ಗೆಟ್ ಟುಗೆದರಲ್ಲಾಗಿರ್ಬೋದು, ಯಾವುದಾದ್ರೂ ಒಂದು ಈವೆಂಟಲ್ಲಾಗಿರ್ಬೋದು ತಮ್ಮ ಮಾಸ್ಕನ್ನು ಹಾಕಿಯೇ ಬರ್ತಿದ್ರು. ಸೊ ಈಗ ಫೈನಲ್ ಆಗಿ ಅದಕ್ಕೆಲ್ಲ ಮುಕ್ತಿಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ಸಿನಿಮಾದಲ್ಲೂ ಕೂಡ ರಾಜ್ ಕುಂದ್ರಾ ಅವರು ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮಾಸ್ಕ್ ಇಂದ ದೂರ ಆಗ್ತಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡುವಂತಹ ಸಲುವಾಗಿ ತಮ್ಮ ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ರು. ಅದುವೇ ವಿ ಹ್ಯಾವ್ ಸಪರೇಟೆಡ್ ಅಂತ. ಅದನ್ನು ನೋಡಿದವರೆಲ್ಲರೂ ಕೂಡ ಶಿಲ್ಪಾ ಶೆಟ್ಟಿ ಅವರಿಂದ ದೂರ ಆಗ್ತಿದ್ದಾರಾ ಅಂತಲೇ ಅಂದ್ಕೊಂಡಿದ್ದು. ಆದರೆ ಅವರು ಈಗ ತಮ್ಮ ಮುಖವನ್ನು ಸಮಾಜದ ಮುಂದೆ ತೋರಿಸ್ತಾ ಇದ್ದಾರೆ. ಎಲ್ಲಿ ಹೋಗಬೇಕಾದ್ರೂ ಕೂಡ ಇನ್ನು ಮುಂದೆ ನನಗೆ ಮಾಸ್ಕ್ನ ಅವಶ್ಯಕತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾಸ್ಕ್ಗೆ ಗುಡ್ ಬೈ ಹೇಳಿದ್ದಾರೆ. ಫೈನಲ್ ಆಗಿ ರಾಜ್ ಕುಂದ್ರಾರ್ ಅವರ ಜೀವನದಿಂದ ಮಾಸ್ಕ್ ಏನಿತ್ತು ಅದು ದೂರ ಆಗಿದೆ. ಇನ್ನು ಮುಂದೆ ರಾಜ್ ಕುಂದ್ರಾರ್ ಅವರು ಪಬ್ಲಿಕ್ನಲ್ಲಿ ಯಾವ ಸಂಕೋಚ ಇಲ್ಲದೆ, ಯಾವ ರೀತಿಯ ಭಯ ಪಡದೆ ಆರಾಮಾಗಿ ಓಡಾಡುವಂತಹ ಟೈಮ್ ಬಂದಿದೆ. ಸೊ ಈ ಒಂದು ವಿಚಾರವನ್ನು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟಾಗಿ ಹೇಳಲಿಲ್ಲ ಅಂತ ಹೇಳಿದ್ರು, ಇಂಡೈರೆಕ್ಟಾಗಿ ಹೇಳೋ ಮೂಲಕ ಒಂದು ರೀತಿ ಪಬ್ಲಿಸಿಟಿಯನ್ನು ಪಡೆದ್ರು, ಪ್ರಚಾರವನ್ನು ಕೂಡ ಮಾಡಿಕೊಂಡ್ರು ತಮ್ಮ ಮುಂದಿನ ಸಿನಿಮಾಗೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಕರಾವಳಿ ಬೆಡಗಿ ಶಿಲ್ಪಾ ಶೆಟ್ಟಿ ಅವರ ಸಂಸಾರ ಜೀವನ ಸುಖವಾಗೇ ಇದೆ. ಯಾವುದೇ ರೀತಿ ಅವರಿಬ್ಬರು ದೂರ ಆಗ್ತಾ ಇಲ್ಲ. ದೂರ ಆಗ್ತಿರೋದು ಅಂದರೆ ರಾಜ್ ಕುಂದ್ರಾರ್ ಅವರ ಬಾಳಲ್ಲಿ, ಬದುಕಲ್ಲಿ ಬಂದಂತಹ ಆ ಒಂದು ಮಾಸ್ಕ್ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.